ಒಂದು ವಾರಗಳ ಪ್ರತಿದಿನ ಪ್ರತಿಭಟನೆ ನಡೆದಿದೆ ವಕೀಲರಿಂದ. ಅಧಿಕಾರಿಗಳು ಯಾರ ಮೇಲೂ ಆ್ಯಕ್ಷನ್ ತಗೊಳ್ಳಿಲ್ಲ. ಯಾರು ತಪ್ಪು ಮಾಡದೇ ಇದ್ದರೂ ಆ ಒಂದು ವಕೀಲರುಗಳ ಮೇಲೆ ಸುಮಾರು 40 ವಕೀಲರ ಮೇಲೆ ಇವತ್ತು ಮೊಕದ್ದಮೆ ಹಾಕಿದ್ದಾರೆ, FIR ಹಾಕಿದ್ದಾರೆ. ಇದು ನಡೆದಿರ್ತಕ್ಕಂಥ ಘಟನೆ. ಒಂದು ವಾರಗಳ ಕಾಲ ಪ್ರತಿಭಟನೆಯನ್ನು ಮಾಡಿದ್ದಾರೆ ಶಾಂತಿಯುತವಾಗಿ. ನಿನ್ನೆ ದಿನ ಒಂದು ಕರೆ ಕೊಟ್ಕೊಂಡಿದ್ದಾರೆ ವಕೀಲರ ಸಂಘದಿಂದ. ಇಡೀ ರಾಜ್ಯದಿಂದ ಸುಮಾರು 2 ರಿಂದ 3 ಸಾವಿರ ವಕೀಲರ ಸದಸ್ಯರು, ಸಂಘದ ಸದಸ್ಯ ಪದಾಧಿಕಾರಿಗಳು, ವಕೀಲರುಗಳು, ಹಲವಾರು ಮಹಿಳಾ ವಕೀಲರು ಒಳಗೊಂಡಂತೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಯಾವೊಂದು ಧರಣಿ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರಕ್ಕೆ ಏನಾದರೂ ಸೌಜನ್ಯ ಇದ್ದರೆ ಅಧಿಕಾರಿಗಳಿಗೆ ಕರೆದು ಚರ್ಚೆ ಮಾಡಿ ಇದನ್ನು ತಿಳಿಗೊಳಿಸಬೇಕಾಗಿತ್ತು. ಇಲ್ಲ ಸರ್ಕಾರದ ಭರವಸೆ ಏನಾದರೂ ಕೊಡಬೇಕಾಗಿತ್ತಲ್ಲ. ಆ ಅಧಿಕಾರಿಗಳಿಗೆ ಇಲ್ಲಿಂದ ಫೋನ್ ಬರುತ್ತೆ ಮೇಲಿನಿಂದ, ಆ ವಕೀಲರು ಎಷ್ಟು ದಿನ ಮಾಡ್ತಾರೆ ಧರಣಿ ನೋಡ್ತೀವಿ, ಅವ್ರನ್ನ ಎಂಟೈನ್ ಮಾಡಬೇಡಿ. ಇದನ್ನು ಯಾರು ಹೇಳ್ತಾರೆ? ಡೈರೆಕ್ಷನ್ ಕೊಟ್ಟವ್ರು ಯಾರು? ಪಾಪ ಅಧಿಕಾರಿಗಳು ಇಲ್ಲಿಂದ ಫೋನು ಅಂತಿದ್ದಂಗೆ ಎದ್ದು ನಿಂತ್ಕೊಂಡು ಚೇರ್ ಮೇಲಿಂದ ನಮಸ್ಕಾರ ಮಾಡ್ತಾರೆ, ಸೆಲ್ಯೂಟ್ ಹೊಡಿತಾರೆ. ಅಂಥ ಅಧಿಕಾರಿಗಳು ಇಲ್ಲಿರ್ತಕ್ಕಂಥದ್ದು. ಇದು ಇಷ್ಟೆಲ್ಲ ಅನಾಹುತ ಆದರೂ ಅಧಿಕಾರಿಗಳನ್ನು DC ಮತ್ತು SP ಒಳಗೊಂಡಂತೆ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ನೌಕರರನ್ನ ರಾತ್ರಿ 9-9:30ವರೆಗೂ ಕೂಡ ಹಾಕಿದ್ದಾರೆ, ಲಾಕ್ ಆಗಿದೆ. ನಾನು ಅದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಈಗಲೂ ಸಹ ಸರಿಪಡಿಸ್ಕೊಳ್ರಪ್ಪ ಅಂತೇಳಿ. ಈ ಒಂದು ವಿಷಯವನ್ನು ನಾನು ಒಂದು ವಾರದ ಮುಂಚೆನೇ ನನ್ನ ಗಮನಕ್ಕೆ ಬಂದಾಗ ಇದನ್ನು ಎಳಿಲಿಕ್ಕೆ ಹೋಗಬೇಡಿ, ಕೂತು ಸಾಲ್ವ್ ಮಾಡ್ಕೊಳ್ಳಿ ಅಂತ ನಾನು ಅಧಿಕಾರಿಗಳಿಗೆ ಹೇಳಿದ್ದೆ. ವಕೀಲರು ನಾನು ನೆನ್ನೆ ಬರಲೇಬೇಕು ಅಂತ ಕೆಲವರೇನು ಹೇಳಿದ್ರು, ಕೆಲವು ಹೆಣ್ಣುಮಕ್ಕಳು ಸಹ ಇದ್ದಾರೆ, ಒಂದು ದೊಡ್ಡ ಹಿಂಸೆ ಆಗಿದೆ ಅಂತ ಹೇಳಿ. ನಾನು ಹೋದಂಥ ಸಂದರ್ಭದಲ್ಲಿ ವಕೀಲರುಗಳೊಂದು ಮಾತು ಹೇಳ್ತಾರೆ, ನಮಗೆ ಇವರೇನು FIR ಹಾಕಿದ್ದಾರೆ, ಇವರ ದಯಾದಾಕ್ಷಿಣ್ಯ ಬೇಕಿಲ್ಲ, ಬೀರು ರಿಪೋರ್ಟ್ ಹಾಕೋದು ನಮಗೆ, ನಾವು ನ್ಯಾಯಾಲಯದಲ್ಲಿ ಅದಕ್ಕೆ ಹೋರಾಟ ಏನು ಮಾಡಬೇಕು, ಕಾನೂನು ಹೋರಾಟ ಮಾಡ್ಕೋತೀವಿ. ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ದೌರ್ಜನ್ಯಗಳು, ಪೊಲೀಸ್ ಇಲಾಖೆಯ ವೈಫಲ್ಯ ಏನಿದೆ ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಶಾಸಕ ಒಂದು ಸಮಾಜಕ್ಕೆ ಸೇರಿದ್ದಾನೆ, ಆ ಅಧಿಕಾರಿ ಅದೇ ಸಮಾಜಕ್ಕೆ ಸೇರಿದ್ದಾನೆ, ಪೋಸ್ಟ್ ಮಾಡಿರ್ತಕ್ಕಂಥವನು ಅದೇ ಸಮಾಜಕ್ಕೆ ಸೇರಿದ್ದಾನೆ.